ಬಿಡದಿ ಶಾಸಕರಂತ ಮಂಜು ಅವರಿದ್ದಾರೆ, ಮಾಜಿ ಶಾಸಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನು ತಡೆಯುವಂತ ಪ್ರಯತ್ನವಾಯ್ತು, ಅದು ನುಗ್ಗಿ ಮುನ್ನ ಹೋಗ್ತಿದ್ದೀರಿ, ಮುಂದಿನ ನಿಮ್ಮ ನಡೆ ಏನು? ನೋಡಿ, ಪ್ರತಿಭಟನೆ ಇವರು ತಡೆಯೋದು ಇರಲಿಲ್ಲ. ನಿನ್ನೆಯಿಂದಲೂ ಕೂಡ ಈ ಜನಾಂದೋಲನವನ್ನು ನೋಡಿ, ಜನ ಇಷ್ಟು ಸಾಗರೋಪಾದಿಯಲ್ಲಿ ಬಂದಿದ್ದು ನೋಡಿ ಈ ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವರು ಭಯಭೀತರಾಗಿ ಇವರು ಇಷ್ಟೊಂದು ಒಳ್ಳೆ ಸಕ್ಸಸ್ ಆಗೋಯ್ತು ಇವ್ರದ್ದು ಅಂತೇಳಿ ಮಾಡ್ತಾ ಇದ್ದಾರೆ. ನಮ್ದು ಸಿರಿ ಕನ್ವೆನ್ಷನ್ ಹಾಲ್ಗೆ ಇವತ್ತು ಆಕ್ಚುಲಿ ಇದ್ದಿದ್ದು, ಪೊಲೀಸ್ನವ್ರು ಒಪ್ಪಿದ್ರು, ಅದಕ್ಕೆ ಮುಂಚೆನೆ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ನ ಉಪಯೋಗಿಸ್ಕೊಂಡು ಈ ಸರ್ಕಾರ ದೌರ್ಜನ್ಯ. ಹೋರಾಟ ಎಲ್ಲಿವರೆಗೆ ಇರುತ್ತೆ ಇವತ್ತು? ಪೊಲೀಸ್ ತಡೆದ್ರೆ ಎಲ್ಲಿವರೆಗೆ ಇರುತ್ತೆ ನಮ್ಮ ಹೋರಾಟ? ನಾವೇನು ಅನೌನ್ಸ್ ಮಾಡಿದೀವಿ, ಫ್ರೀಡಮ್ ಪಾರ್ಕ್ ಮುಟ್ಟಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ, ನಮ್ಮ ಹೆಜ್ಜೆ ಇದ್ದೇ ಇರುತ್ತೆ. ಅಂದ್ರೆ ನಿಮಗೆ ಗೊತ್ತಿತ್ತಾ ನಿಮ್ಮನ್ನು ತಡೀತಾರೆ ಅಂತ? ಗೊತ್ತಿತ್ತಾ? ಮಾಹಿತಿ ಇತ್ತಾ? ಬೆಳಗ್ಲಿಂದ ತಡೀತಾರೆ ಅಂತ ಗಾಳಿ ಸುದ್ದಿ ಎಬ್ಸಿದ್ರು. ಇದು ನಿಜವಾಗ್ಲೂ ತಡೆದಿದ್ದಾರೆ. ಇದು ಖಂಡನೀಯ. ಇದು ಸರ್ಕಾರದ ದೌರ್ಜನ್ಯ, ದರ್ಪ ಅಂತೇಳಿ. ಅದಕ್ಕೆಲ್ಲ ನಾವು ಎದುರಲ್ಲ. ನಾವೆಲ್ಲರೂ ರೈತರಿದ್ದೀವಿ. ಯಾರು ಭೂಮಿ ಕಳ್ಕೊಳ್ತಾ ಇದ್ದಾರೆ, ಇವತ್ತು ಎದೆ ಹೊಡ್ತಾ ಇದ್ದಾರೆ. ಈ ಸರ್ಕಾರ ಗುಂಡಾಕಿದ್ರು ಪರವಾಗಿಲ್ಲ, ಯಾವ ರೈತರು ಕೂಡ ಬಗ್ಗೋದಿಲ್ಲ. ಈಗ ಯಾವುದೇ ರೀತಿ ಪೊಲೀಸರು ನಿಮ್ಮನ್ನ ಬಂಧಿಸಿದ್ರು ಕೂಡ ನಿಮ್ಮ ಹೋರಾಟ ನಡೆಯುತ್ತೆ? ಹಾಗಾದ್ರೆ ಖಂಡಿತವಾಗ್ಲೂ ನಡೀತದೆ. ಯಾವುದೇ ಕಾರಣಕ್ಕೂ ಅವ್ರು ಯಾವುದೇ ಫೋರ್ಸ್ ತರಲಿ, ಮಿಲಿಟರಿ ಫೋರ್ಸ್ ಅಂದ್ರೆ ತಡೆಯಕ್ಕಾಗಲ್ಲ. ನಮ್ಮ ಹೋರಾಟ ನಡೆಯುತ್ತೆ. ಇದಿಷ್ಟು ಮಾಜಿ ಶಾಸಕರಂತ ಮಂಜು ಅವರ ಮತ್ತೆ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ರೈತರು, ಕಾರ್ಯಕರ್ತರು, ಪ್ರತಿಭಟನಾಕಾರರು ಎಲ್ಲರೂ ಕೂಡ ಪೊಲೀಸ್ ಬ್ಯಾರಿಗೇಡ್ಗಳನ್ನ ತಳ್ಳಿ ನೇರವಾಗಿ ಹೋಗ್ತಾ ಇದ್ದಾರೆ. ಪೊಲೀಸರು ತಡೆಯುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ, 1,000ಕ್ಕಿಂತ ಹೆಚ್ಚು ಪೊಲೀಸರು ತಡೆಯುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಎಲ್ಲ ಬ್ಯಾರಿಗೇಡ್ಗಳನ್ನ ತಳ್ಳಿ ಈಗಾಗಲೇ ಅವರು ಇರುವಂತ ನೈಸ್ ರಸ್ತೆ ಬರೀ ಏನು ಅವರ ಎಂಡಿಂಗ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಕೋರ್ ಕಮಿಟಿ ಅಧ್ಯಕ್ಷ ಆಗ್ಬೋದು, ಈಗಾಗಲೇ ಪರಿಷತ್ ಸದಸ್ಯ ಭೋಜೇಗೌಡರು ಆಗ್ಬೋದು, ಎಲ್ಲರೂ ಕೂಡ JDS ನಾಯಕರು ಎಲ್ಲರೂ ಕೂಡ ಈಗಾಗಲೇ ದೊಡ್ಡ ಮಟ್ಟಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರು ತಡೆದ್ರು ಕೂಡ ಆ ಎಲ್ಲ ಬ್ಯಾರಿಗೇಡ್ಗಳನ್ನ ಈಗಾಗಲೇ ತಳ್ಳಿ ನೇರವಾಗಿ ಅವರಿಗೆ ಮತ್ತೆ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರೇಮ್ ಜೊತೆ ಸುನಿಲ್, TV9 ಬಿಡದಿ ಶಾಸಕರಂತ ಮಂಜು ಅವರಿದ್ದಾರೆ, ಮಾಜಿ ಶಾಸಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನು ತಡೆಯುವಂತ ಪ್ರಯತ್ನವಾಯ್ತು, ಅದು ನುಗ್ಗಿ ಮುನ್ನ ಹೋಗ್ತಿದ್ದೀರಿ, ಮುಂದಿನ ನಿಮ್ಮ ನಡೆ ಏನು? ನೋಡಿ, ಪ್ರತಿಭಟನೆ ಇವರು ತಡೆಯೋದು ಇರಲಿಲ್ಲ. ನಿನ್ನೆಯಿಂದಲೂ ಕೂಡ ಈ ಜನಾಂದೋಲನವನ್ನು ನೋಡಿ, ಜನ ಇಷ್ಟು ಸಾಗರೋಪಾದಿಯಲ್ಲಿ ಬಂದಿದ್ದು ನೋಡಿ ಈ ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವರು ಭಯಭೀತರಾಗಿ ಇವರು ಇಷ್ಟೊಂದು ಒಳ್ಳೆ ಸಕ್ಸಸ್ ಆಗೋಯ್ತು ಇವ್ರದ್ದು ಅಂತೇಳಿ ಮಾಡ್ತಾ ಇದ್ದಾರೆ. ನಮ್ದು ಸಿರಿ ಕನ್ವೆನ್ಷನ್ ಹಾಲ್ಗೆ ಇವತ್ತು ಆಕ್ಚುಲಿ ಇದ್ದಿದ್ದು, ಪೊಲೀಸ್ನವ್ರು ಒಪ್ಪಿದ್ರು, ಅದಕ್ಕೆ ಮುಂಚೆನೆ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ನ ಉಪಯೋಗಿಸ್ಕೊಂಡು ಈ ಸರ್ಕಾರ ದೌರ್ಜನ್ಯ.